100 ದಿನಗಳ ಓದು ಆಂದೋಲನ ಕಾರ್ಯಕ್ರಮ. ಇಲ್ಲಿ ಗುಂಪು 1 ಮತ್ತು ಗುಂಪು 2ರ ಕುರಿತಾದಂಥ ಚಟುವಟಿಕೆಗಳನ್ನು ನಾವು ಮಾಡಿಸಿದ್ದೇವೆ. ಗುಂಪು 1 ಅಂದರೆ ಬಾಲವಾಟಿಕದಿಂದ 2ನೇ ತರಗತಿವರೆಗೆ, ಗುಂಪು 2 ಅಂದರೆ 3ನೇ ತರಗತಿಯಿಂದ 5ನೇ ತರಗತಿವರೆಗೆ ಅಂತ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಈಗ ಈ ಚಟುವಟಿಕೆಗಳು ಯಾವ್ಯಾವ ಬರ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇದು 7ನೇ ವಾರದ ವರದಿಯಾಗಿದ್ದು, ಗುಂಪು 1 ದಿನಾಂಕ 16/12/2024ರಿಂದ ದಿನಾಂಕ 21/12/2024ರವರೆಗೆ ಇದರ ಅವಧಿ. ವಿಷಯ: ನಾನು ಯಾರು. ಮಕ್ಕಳಿಗೆ ಕೆಲವು ಕಥೆಗಳನ್ನು ಓದಲು ಹೇಳುವುದು, ಕಥೆಗಳಲ್ಲಿ ಬರುವ ಮುಖ್ಯ ಪಾತ್ರಗಳು ಹಾಗೂ ಅವುಗಳ ಗುಣಲಕ್ಷಣಗಳ ಬಗ್ಗೆ, ಅವುಗಳ ಸ್ವಭಾವದ ಬಗ್ಗೆ ತಿಳಿಸುವುದು. ಥೀಮ್ನೇ ಹೇಳುವಂತೆ ನಾನು ಯಾರು ಅನ್ನುವಂಥ ಥೀಮ್ಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಒಗಟುಗಳನ್ನು ಕೇಳ್ಬೋದು. ಒಗಟುಗಳನ್ನು ಕೇಳಿ ಅದರೊಳಗೆ ನಾನು ಯಾರು ಅಂತ ಬರುತ್ತೆ. ಕೊನೆಯದಾಗಿ ಅಲ್ಲಿ ಮಕ್ಕಳು ಒಗಟನ್ನು ಬಿಡಿಸಿ ಅದರ ಉತ್ತರವನ್ನು ಹೇಳ್ಬೋದಾಗಿದೆ. 1ನೇ ಗುಂಪಿನವರಿಗೆ ನಾವು ಕೇವಲ ಕಥೆಗಳನ್ನು ಹೇಳಿದ್ದು. ಈಗ 2ನೇ ಗುಂಪಿನವರಿಗೆ ನಾನು ಯಾರು ಅನ್ನುವಂಥ ಕೆಲವೊಂದು ಸ್ವಲ್ಪ ಜಟಿಲವಾದಂಥ, ಅಂದರೆ ಅವರಿಗೆ ಒಗಟುಗಳನ್ನು ಕೇಳಿ ಆ ಒಗಟಿಗೆ ಉತ್ತರಗಳನ್ನು ನಾವಿಲ್ಲಿ ಪಡೆದಿದ್ದೇವೆ. ಉದಾಹರಣೆಗೆ, ದೊಡ್ಡ ದೇಹ, ಸಣ್ಣ ಕಣ್ಣು, ಮೋಟು ಬಾಲ, ಕಾಲು ಕಂಬ, ಹಾಗಾದರೆ ನಾನು ಯಾರು ಅಂತ ಕೇಳಿದಾಗ ಮಕ್ಕಳು ಆನೆ ಅಂತ ಹೇಳ್ತಾರೆ. ಅದರ ಜೊತೆ ಕೆಲವೊಂದಿಷ್ಟು ಕಥೆಗಳನ್ನು ನಾವಿಲ್ಲಿ ಹೇಳ್ಬೋದಾಗಿದೆ ಮಕ್ಕಳಿಗೆ. ಆ ಕಥೆಗಳಲ್ಲಿ ಬರುವಂಥ ಪಾತ್ರಗಳು ಯಾವ್ಯಾವು, ಹಾಗಾದರೆ ಆ ಪಾತ್ರಗಳ ಪರಿಚಯ, ಅವುಗಳ ಗುಣಲಕ್ಷಣಗಳನ್ನು ನಾವಿಲ್ಲಿ ಮಾಡಿಕೊಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್.